They will stop you while traveling and they will talk to you. They'll see you as a family. ನಮ್ಮೂರು ಚಿಕ್ಕಬರಿಗೆಟ. ನನ್ನ ಹೆಸರು ಮಹೇಶ್ ಅಂತ. ನಮ್ದೊಂದು ಪ್ರಾಣಿನ ಮೇಕೆ ಪ್ರಾಣಿನ ಒಂದು ಚಿರತೆ ದಾಳಿ ಮಾಡ್ತಿದೆ. ನಾವು ಪದ ಬಂದಾಗ ಎಲ್ಲ ಹೋಗಿ ಹೇಳಕ್ಕದ್ದ. ನಮ್ಮ ಮನೇಲಿ ಬೈಕ್ ಇಲ್ಲ ಏನಿಲ್ಲ, ನಡ್ಕೊ ಹೋಗ್ಬೇಕು. ಅಕ್ಕನೇ ತಿರ್ಗಾಡೋದು, ನಾನು ಹೋಗಲ್ಲ, ನನ್ನ ಶುಗರ್ ಪೇಷಂಟು ಸರ್ ನಾನು. You can see the anger, their frustration. So those people that you are going to meet them directly and helping out for them on the documentation level, that act is very powerful. ಅವಾಗ ನಾವು ಫೋನ್ ಮಾಡಿದ ತಕ್ಷಣ ನಮ್ಮ ಫೋನ್ ರೆಸ್ಪಾನ್ಸ್ ಕೊಡೋದು, ಅದೊಂದು ನಮಗೆ ಭಾರಿ ಖುಷಿ. 12 ಗಂಟೆ ರಾತ್ರಿ ಅಲೋ ಏನು ಸಮಾಚಾರ, ಯಾವ ಊರಿನವರು, ಫಸ್ಟ್ ಈ ಥರ ಗ್ರಾಮ ಎಲ್ಲಿ ಈ ಸ್ಥಳ ಅಂತ ಹೇಳಿದ ತಕ್ಷಣ ಆ ಸ್ಪಾಟಿಗೆ ಬರ್ತಾರೆ. ಮತ್ತೆ ಏನೇ ಒಂದು ಕುಂದು ಕೊರತೆಗಳಿದ್ರು ಕೂಡ ನಿವಾರಣೆ ಮಾಡ್ಕೊಡ್ತಾರೆ. ಮಧುಸ್ವಾಮಿ ಹಿಂಗೆ ಆಗದಂದ್ರೆ ಸಾಕು, ಸರ್ ಆಯ್ತು ಬರ್ತೀನಿ, ಇಲ್ಲೇ ಇದೀನಿ, ಈ ಥರ ಒಳ್ಳೆ ವ್ಯಕ್ತಿ. ಅದರಲ್ಲಿ ಏನು ಮಾತಿಲ್ಲ. Bringing down the retaliation level and the anger level in the farmer, that actually can create a space to live together. The farmer get a confidence that even if he lost his crop or a livestock from the wildlife, he will get that money from the government. And there are people helping me out in the process.